ಆಶ್ವಾಸನೆಗಳು. ಇದನ್ನ ಪರಮೇಶ್ವರ್ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾನು, ಸಿದ್ದರಾಮಯ್ಯನವರು, ನಮ್ಮ ಪಕ್ಷದ ವರಿಷ್ಠರು ಚರ್ಚೆ ಮಾಡಿ ಪ್ರಣಾಳಿಕೆಯ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದು. ಇಲ್ಲಿಗೆ ಬರಬೇಕಾದ್ರೆ ನಾನು ಗೂಗಲ್ ನೋಡ್ತಾ ಇದ್ದೆ. ಆಕ್ಸ್ಫರ್ಡ್ ಯೂನಿವರ್ಸಿಟಿಲಿ ಒಂದು ದೊಡ್ಡ ಉಲ್ಲೇಖನ ನಡೆದಿದೆ. ಈ ದೇಶದಲ್ಲಿ, ಇಡೀ ವಿಶ್ವದಲ್ಲೇ ಬಡವರ ಬದುಕಿನಲ್ಲಿ ಸಾಮಾಜಿಕವಾಗಿ ಒಂದು ಬದಲಾವಣೆಯನ್ನು ತಂದಂತ ಈ 5 ಗ್ಯಾರಂಟಿ ವಿಶ್ವಕ್ಕೆ ಒಂದು ಮಾದರಿ ಅಂತೇಳಿ ಉಲ್ಲೇಖನವನ್ನ ಇವತ್ತು ಆಕ್ಸ್ಫರ್ಡ್ ಯೂನಿವರ್ಸಿಟಿಲಿ ಇವತ್ತು ಮಾಡಿದ್ದಾರೆ. ನಮ್ಮ ಬಿಜೆಪಿಯ ಸ್ನೇಹಿತರುಗಳು ಪ್ರಧಾನಮಂತ್ರಿಗಳ ಆದಿಯಾಗಿ ನಮ್ಮ ಗ್ಯಾರಂಟಿಗಳ ಬಗ್ಗೆ ಟೀಕೆಯ ಸುರುಮಾಳೆಯನ್ನ ಮಾಡ್ತಾ ಇದ್ರು. ಇವತ್ತು ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ಯಾವುದೇ ಪಕ್ಷದ ಸರ್ಕಾರ ಈ ದೇಶದಲ್ಲಿ ಇರಲಿ, ಯಾವುದೇ ರಾಜ್ಯದಲ್ಲಿ ಒಂದು ಸರ್ಕಾರ ಇರಲಿ, ಆ ಸರ್ಕಾರ ನಮ್ಮ ಗ್ಯಾರಂಟಿಯನ್ನ ಗಮನದಲ್ಲಿಟ್ಕೊಂಡು ಅವರ ಬದುಕಿನಲ್ಲಿ ಕಾಂಗ್ರೆಸ್ ಸರ್ಕಾರ ಕೊಟ್ಟಂತ ಗ್ಯಾರಂಟಿ ಇಡೀ ದೇಶಕ್ಕೆ ಮಾದರಿ ಅಂತೇಳಿ ನಮ್ಮ ಗ್ಯಾರಂಟಿಯನ್ನ ಇವತ್ತು ಕಾಪಿಯನ್ನ ಮಾಡಿಕೊಂಡು ನಮ್ಮ ಏನು ಒಂದು ತೀರ್ಮಾನದ ಬದ್ಧತೆ ಇದೆಯಲ್ಲ, ಬೆಲೆ ಏರಿಕೆ ಗಗನಕ್ಕೆ ಹೋಗ್ತಾ ಇದೆ, ಆದಾಯ ಪಾತಕ್ಕೆ ಹೋಗ್ತಾ ಇದೆ, ಇದಕ್ಕೆ ಸಹಾಯ ಮಾಡಬೇಕು ಅಂತೇಳಿ ಅವರು ಕೂಡ ನಮ್ಮ ದಾರಿಯನ್ನೇ ಇವತ್ತು ಹಿಡಿದು ಇವತ್ತು ಹೆಜ್ಜೆಯನ್ನು ಹಾಕ್ತಾ ಇದ್ದಾರೆ. ಕೇರಳ ಇರ್ಬೋದು, ತಮಿಳುನಾಡು ಇರ್ಬೋದು, ಆಂಧ್ರ ಇರ್ಬೋದು, ತೆಲಂಗಾಣ ಇರ್ಬೋದು, ಇವತ್ತು ಬಿಜೆಪಿಯ ಯಾವುದೇ ಸರ್ಕಾರ, ಮಹಾರಾಷ್ಟ್ರ ಇರ್ಬೋದು, ಎಲ್ಲ ಸರ್ಕಾರಗಳು ಕೂಡ ನಮ್ಮ ಗ್ಯಾರಂಟಿಗಳ ಬಗ್ಗೆ ಗಮನವನ್ನು ಇಟ್ಟು ಅವರ ಜಯಕ್ಕೆ ನಮ್ಮ ಗ್ಯಾರಂಟಿ ಇವತ್ತು ಸ್ಫೂರ್ತಿಯಾಗಿ ನಿಂತಿದೆ. ಇವತ್ತು ನಾನು ತಮ್ಗೆ ಹೇಳೋದಿಷ್ಟೇ, ವಿರೋಧ ಪಾರ್ಟಿಯವರು ಟೀಕೆ ಮಾಡ್ತಾರೆ. ಆ ಟೀಕೆಗಳನ್ನು ನಾವು ಯಾವತ್ತೂ ಕೂಡ ಚರ್ಚೆ ಮಾಡೋಕೆ ಹೋಗುದಿಲ್ಲ. ನಾನಾಗಲೇ ಹೇಳಿದ್ದೇನೆ, ಟೀಕೆಗಳೆಲ್ಲ ಸಾಯ್ತವೆ, ನಮ್ಮ ಕೆಲಸಗಳು ಉಳಿತವೆ ಅಂತ ಹೇಳಿ. ಹಂಗೆ ಇವತ್ತು ನಮ್ಮೆಲ್ಲರ ಟೀಕೆಗಳನ್ನ ಮಾಡ್ತಾ ಇರೋಂಥ ವಿರೋಧ ಪಕ್ಷದವರಿಗೆ ಇಂಥ ಕಾರ್ಯಕ್ರಮಗಳಿಗೆ ಉತ್ತರ. ಇವತ್ತು ಈ 6 ಗ್ಯಾರಂಟಿಯಲ್ಲಿ ಕೃಷ್ಣ ಬೈರೇಗೌಡರ ನೇತೃತ್ವದಲ್ಲಿ 1,11,00,000 ಜನರಿಗೆ ಈ ಭೂಮಿ ಗ್ಯಾರಂಟಿಯನ್ನು ಕೊಟ್ಟು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೇವೆ. ಬೆಂಗಳೂರು ನಗರದಲ್ಲಿ 27 ಲಕ್ಷದ ಜನರಿಗೆ ಇಂಥ ಖಾತೆಯ ಬದಲಾವಣೆಯನ್ನು ಮಾಡಿ ಅವರ ದಾಖಲೆಗಳನ್ನ, ಅವರ ಫೋಟೋ, ಅವರ ಆಸ್ತಿಗಳ ದಾಖಲೆ, ಅವರ ಆಸ್ತಿಗಳ ಫೋಟೋ ಇವೆಲ್ಲ ಕೊಟ್ಟು ಮುಂದಿನವರ ಪೀಳಿಗೆಗಳಿಗೆ ಭೂಮಿ ಗ್ಯಾರಂಟಿಯನ್ನು ನಾವು ಕೊಡ್ತಾ ಇದ್ದೇವೆ. ನಾನು ಬಿಜೆಪಿ ಜನತಾದಳದ ಸ್ನೇಹಿತರುಗಳು ಕೇಳ್ತೀನಿ ಇಷ್ಟೇ, ಕೆಲವರೆಲ್ಲ ಟೀಕೆ ಮಾಡ್ತಾ ಇದ್ದಾರೆ. ಭಗವಂತ ನಿಮ್ಗೆ ಅವಕಾಶ ಕೊಟ್ಟಿದ್ದಲ್ಲ, ಡಬಲ್ ಗ್ಯಾರಂಟಿ ನಿಮ್ಮ ಹತ್ರ ಇತ್ತಲ್ಲ, ಡಬಲ್ ಗೌರ್ಮೆಂಟ್ ಇತ್ತಲ್ಲ, ಡಬಲ್ ಇಂಜಿನ್ ಗೌರ್ಮೆಂಟು, ಇಂಥದ್ದೊಂದು ಕೆಲಸ ನೀವು ಮಾಡಕ್ಕಾಗ್ಲಿಲ್ಲ. ಕೋವಿಡ್ ಅಲ್ಲಿ ಸತ್ತಂತ ಜನರಿಗೆ, ಕೋವಿಡ್ ಅಲ್ಲಿ ನರಳಂತ ಜನರಿಗೆ ನಿಮ್ ಕೈಲಿ ಸರಿಯಾಗಿ ಅವ್ರಿಗೆ ನ್ಯಾಯವನ್ನು ಒದಗಿಸ್ಕೊಡಕ್ಕಾಗ್ಲಿಲ್ಲ. ಮೊನ್ನೆ ತಾನೇ ನಾನು, ಸಿದ್ದರಾಮಯ್ಯನವರು ಚಾಮರಾಜನಗರ ಜಿಲ್ಲೆಯ ನಂಜನಗೂಡಿಗೆ ಹೋಗಿ ಆಕ್ಸಿಜನ್ ಅಲ್ಲಿ ಸತ್ತಂತ ಜನರಿಗೆ ಕೊಟ್ಟಂತ ಮಾತಿನ ಪ್ರಕಾರ ನಮ್ಮ ಶರಣ ಪ್ರಕಾಶ್ ಮಂತ್ರಿಗಳು, ಜಿಲ್ಲಾ ಮಂತ್ರಿಗಳಂತ ವೆಂಕಟೇಶ್ ಅವರು, ಅವರೆಲ್ಲರ ಸಹಕಾರದಿಂದ ಆ 30 ಜನರು ಕೂಡ ಉದ್ಯೋಗವನ್ನು ಕೊಟ್ಟು ಇಡೀ ರಾಜ್ಯದಲ್ಲಿ ಒಂದು ಇತಿಹಾಸವನ್ನ ಸೃಷ್ಟಿ ಮಾಡಿದ್ದೇವೆ. ನಮ್ದಂತ ಜನರಿಗೆ ಈ ಸರ್ಕಾರ ಗೌರವನ ಕೊಡ್ತಾರೆ ಅಂತ ಹೇಳಿ ಮಾತು ಕೊಡೋದು ಮುಖ್ಯ ಅಲ್ಲ, ಆ ಮಾತನ್ನ ಉಳಿಸ್ಕೊಳ್ಳೋದು ಅಷ್ಟೇ ಮುಖ್ಯ ಅಂತೇಳಿ ಇವತ್ತು ಎತ್ತಿ ನಾವು ತೋರಿಸಿದ್ದೇವೆ. ನಾನಾಗ ಹೇಳ್ತಾ ಇರ್ತೀನಿ, ದೇವರು ವರನೂ ಕೊಡುವುದಿಲ್ಲ, ಶಾಪನೂ ಕೊಡುವುದಿಲ್ಲ. ಅವಕಾಶ ಮಾತ್ರ
ಉತ್ತರ ಕೊಡ್ತಾನೆ. ಕೊಟ್ಟಂತ ಅವಕಾಶದಲ್ಲಿ ನೀವು ಸರಿಯಾದ ರೀತಿ ಉಪಯೋಗಿಸ್ಕೊಳ್ಬೇಕು ಅಂತೇಳಿ ಇವತ್ತು ಈ ಕೃಷ್ಣ ಬೈರೇಗೌಡರ ಇಲಾಖೆಯಲ್ಲಿ ನಮ್ಮ ಎಲ್ಲ ಅಧಿಕಾರಿಗಳಿದ್ದಾರೆ. ನಮ್ಮ ಸೆಕ್ರೆಟರಿ ಅವರು, DC ಅವರು ಎಲ್ಲ ಕೂಡ ವಿಲೇಜ್ ಅಕೌಂಟೆಂಟ್ ಇಂದ ಹಿಡಿದು ಎಲ್ಲ ನೀವೆಲ್ಲ ಕೆಲಸ ಮಾಡಿದ್ದೀರಿ. ರೆವಿನ್ಯೂ ಇನ್ಸ್ಪೆಕ್ಟರ್ ಎಲ್ಲ ನೀವು ಅಧಿಕಾರದಲ್ಲಿ ಇರೋದು ಮುಖ್ಯ ಅಲ್ಲ. ನಿಮ್ಮ ಅಧಿಕಾರದ ಅವಧಿಯಲ್ಲಿ ನೀವು ಜನರ ಋಣವನ್ನು ಯಾವ ರೀತಿ ತೀರಿಸಿದ್ದೀರಿ, ಯಾರನ್ನು ಕೂಡ ನೀವು ಮೆಚ್ಚಿಸಬೇಕಾದಂತ ಅವಶ್ಯಕತೆ ಇಲ್ಲ. ನಿಮ್ಮ ಆತ್ಮ ಸಾಕ್ಷಿಗೆ ನೀವೆಲ್ಲ ಸಮಾಧಾನ ರೀತಿಯಲ್ಲಿ ನೀವೆಲ್ಲ ದುಡಿದಿದ್ದೀರಿ. ಅದಕ್ಕೆ ಕೃಷ್ಣ ಬೈರೇಗೌಡರ ಮುಖಂಡತ್ವದಲ್ಲಿ ಆ ಇಲಾಖೆ ಎಲ್ಲ ಅಧಿಕಾರಿಗಳಿಗೆ ಕಾಂಗ್ರೆಸ್ ಸರ್ಕಾರದ ಪರವಾಗಿ, ಈ ನಾಡಿನ ಎಲ್ಲ ಜನತೆಯ ಪರವಾಗಿ ಅವ್ರಿಗೊಂದು ಕೋಟಿ ನಮಸ್ಕಾರಗಳನ್ನು ಅರ್ಪಿಸಲಿಕ್ಕೆ ಸರ್ಕಾರದ ಪರವಾಗಿ, ಪಕ್ಷದ ಪರವಾಗಿ